ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಿಲ್ಲ, ಸಂಡೇ ಫ್ರೀ ಆಗಿದ್ವಿ. ನಾನು ನಮ್ಮಮ್ಮ ಇಬ್ಬರೇ ಇದ್ವಿ ಅಂತ ಹೇಳಿ ನನ್ನ ಫ್ರೆಂಡ್ ರೇವತಿ ಮನೆಗೆ ಹೋಗಿದ್ವಿ. ಅವಳ ಮದುವೆ ವೀಡಿಯೋಸ್ನ ನೋಡ್ತಾ ಕೂತ್ಕೊಂಡ್ವಿ. ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಫುಲ್ ವೀಡಿಯೋನ ನೋಡೋಕ್ಕಾಗಲಿಲ್ಲ. ಬಟ್ ಟಿ ವಿನಲ್ಲಿ ಇದಕ್ಕೆ ಮುಂಚೆ ಹಾಕಿದ್ದ ನಮ್ಮ ಟಿ ನರಸೀಪುರ ವ್ಲಾಗ್ನ ನಾವು ಅವ್ರ ಮಕ್ಕಳು ಎಲ್ಲ ನೋಡ್ಕೊಂಡು ಕೂತಿದ್ವಿ. ಸೊ ಅವಾಗ ವಿಡಿಯೋ ಮಾಡ್ಕೊಂಡ್ವಿ. ಇವರಿಬ್ಬರು ಕೂಡ ತುಂಬಾ ವಿಡಿಯೋ ಕಾನ್ಷಿಯಸ್ ಇದ್ದಾರೆ. ಸೊ ರೇವತಿ ಮಕ್ಕಳಿಬ್ರು ನೋಡಿ, ಅವನು ಮುಖ ಮುಚ್ಕೋತಾ ಇದ್ದ, ಅವಳು ಕೂಡ ಅಷ್ಟೇ ವಿಡಿಯೋಗೆ ಬರಬೇಕು ಅಂತ ಎಲ್ಲೂ ಕಾಣಿಸ್ಕೋತಾ ಇರಲಿಲ್ಲ. ಶಿ ವಾಸ್ ಟ್ರೈಂಗ್ ಟು ಅವಾಯ್ಡ್ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಪೋಸ್ ರಾಣಿ ಪೋಸ್ಗಳನ್ನ ಕೊಡ್ತಾ ಇದ್ಲು ನೋಡಿ. ಹಾರ್ಟ್, ಈ ಜನ್ರೇಷನ್ ಹಾರ್ಟ್ನ ತೋರಿಸ್ತಾ ಇದ್ಲು. ಆ್ಯಂಡ್ ಹಾಗೆಯೇ ನಾವೊಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು, ಕಾಫಿ ಕೊಟ್ಟರು ಕುಡಿದು, ಅದಕ್ಕಿಂತ ಮುಂಚಿತವಾಗಿ ಎಳ್ನೀರು ಕೊಟ್ಟರು ಕುಡಿದು, ಅವಳ ಮದುವೆ ವೀಡಿಯೋಸ್ನೆಲ್ಲ ನೋಡಿ ಎಷ್ಟು ಸಣ್ಣ ಇದ್ದಾಳೆ ಅಂತೆಲ್ಲ ಕುತ್ಕೊಂಡು ಮಾತಾಡ್ತಾ ನಗಾಡ್ತಾ ಹರಟೆ ಹೊಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಂದು ರೇವತಿದು ಒಂದು 10-12 ವರ್ಷದ ಫ್ರೆಂಡ್ಶಿಪ್ ಅಂತಲೇ ಹೇಳಬಹುದು. ಸೊ ಮದುವೆನಲ್ಲಂತೂ ಸಖತ್ತು ಸಣ್ಣ ಇದ್ದಾಳೆ. ಆ್ಯಂಡ್ ಅವಳಿಗೆ ತುಂಬಾ ಅರ್ಲಿಯಾಗಿ ಮದುವೆ ಆಗಿತ್ತು. ಐ ಥಿಂಕ್ ದಟ್ಸ್ ಅ ಗುಡ್ ಏಜ್ ಟು ಗೆಟ್ ಮ್ಯಾರಿ ಅಂತ ಅನಿಸುತ್ತೆ, ತುಂಬ ಡಿಲೇ ಮಾಡ್ಕೊಂಡು ಹೋಗೋದಕ್ಕಿಂತ. ಅದಾದಮೇಲೆ ನಾವೇನು ಮಾಡಿದ್ವಿ ಅಂದರೆ ಅವ್ರ ತೋಟದ ಸುತ್ತಮುತ್ತ ಒಂದಷ್ಟು ವಾಕ್ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅತ್ತಿಬೆಲೆಯಲ್ಲಿ ನಾವಿರೋದು, ನಮ್ಮ ಏರಿಯಾ ಕೂಡ ತುಂಬಾ ಡೆವಲಪ್ ಆಗಿದೆ. ಒಳ್ಳೆ ಸ್ಕೂಲ್ಸು, ಕಾಲೇಜಸ್ಸು, ಹಾಸ್ಪಿಟಲ್ಸು, ಅಪಾರ್ಟ್ಮೆಂಟ್ಸು ಎಲ್ಲ ಬಂದಿದ್ದರೂ ಕೂಡ ಅವರಿನ್ನೂ ತೋಟನ ಹಾಗೆ ಉಳಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಅಡಿಕೆ ಹಾಕಿದ್ರು. ಅವರ ತೋಟದ ಮನೆ ಅಲ್ಲೇ ಪಕ್ಕದಲ್ಲೇ ಅವ್ರ ಮನೆ ಕೂಡ ಇರೋದು. ಸೊ ನೋಡ್ಬೋದು, ಡ್ರ್ಯಾಗನ್ ಫ್ರೂಟ್ ಗಿಡನ ಹಾಕಿದ್ರು, ಹಲಸಿನ ಮರ ಇತ್ತು. ಸೊ ಎಲ್ಲ ವಾತಾವರಣ ತುಂಬಾ ಚೆನ್ನಾಗಿತ್ತು. ಸೊ ಹಾಗೆ ಒಂದು 1 ಕಿಲೋಮೀಟ್ರಷ್ಟು ನಾವು ವಾಕಿಗೆ ಹೋಗಿ ಬಂದ್ವಿ. ಅಕ್ಕಪಕ್ಕದ ಹಳ್ಳಿಗಳೆಲ್ಲ ಕೂಡ ವಿಸಿಬಲ್ ಆಗುವಷ್ಟು. ಆ್ಯಂಡ್ ಈ ವಾಕ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದಮೇಲೆ ಆ ಮಕ್ಕಳಿಬ್ರು ಪಿಜ್ಜಾ ಬೇಕು ಅಂತ ಹೇಳಿ ಕೇಳ್ತಾಯಿದ್ರು. ಸೊ ಅವರಿಗೆ ಮನೆಗೆ ಕರ್ಕೊಂಡು ಬಂದು ಪಿಜ್ಜಾ ತಂದುಕೊಟ್ಟು ಅವ್ರನ್ನ ತಿನ್ನಿಸಿ ಮತ್ತು ಮನೆಗೆ ಡ್ರಾಪ್ ಮಾಡಿ, ಮೀನ್ ವೈಲ್ ಪಿಜ್ಜಾ ಆರ್ಡ್ರ್ ಮಾಡಿ ಟೇಕ್ ಅವೇಗೆ ವೆಯ್ಟ್ ಮಾಡ್ತಿದ್ದಂಥ ಟೈಮಲ್ಲಿ ನಾವು ಹೋಗಿ ಗಿರಿಯಾಜಲ್ಲಿ ಒಂದು ಫ್ರಿಡ್ಜ್ ಬೇಕಾಗಿತ್ತು. ಫ್ರಿಡ್ಜು ಮತ್ತು ಎ ಸಿನ ನೋಡ್ಕೊಂಡು ಬಂದಿದ್ದೀವಿ. ಅದರ ಅಪ್ಡೇಟ್ಸ್ ಕೂಡ ಮುಂದಿನ ವ್ಲಾಗ್ಸಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್